ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಆತ್ಮೀಯ ವೇದಾಂತಿಗಳೇ, ಇಂದು ನಾನು ಬ್ರಹ್ಮಸೂತ್ರದ ಬಗ್ಗೆ 3ನೇ ವಿಡಿಯೋ ಮಾಡ್ತಾ ಇದ್ದೇನೆ. ಈ 3ನೇ ವಿಡಿಯೋದಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಬ್ರಹ್ಮಸೂತ್ರವನ್ನು ಶ್ರವಣ ಮಾಡುತ್ತಿರುವವರು ಬ್ರಹ್ಮಸೂತ್ರಕ್ಕೆ ಪ್ರವೇಶ ಮಾಡುವ ಮೊದಲು ಕೆಲವು ವಿಚಾರಗಳನ್ನು ತಿಳಿದಿರಬೇಕು ಅಂತ ಹೇಳಿದೆ. ಈಗ ನಾನು ಮಾಡ್ತಾ ಇರೋದು ಅದ್ವೈತ ವೇದಾಂತದ ಬ್ರಹ್ಮಸೂತ್ರ ಭಾಷ್ಯ, ಶಂಕರಾಚಾರ್ಯರ ಭಾಷ್ಯದ ಬಗ್ಗೆ. ಯಾಕಂದರೆ ಬ್ರಹ್ಮಸೂತ್ರವನ್ನು ದ್ವೈತ ವೇದಾಂತದಲ್ಲೂ ಶ್ರೀಮನ್ಮಧ್ವಾಚಾರ್ಯರು ಹೇಳಿದ್ದಾರೆ, ವಿಶಿಷ್ಟಾದ್ವೈತದಲ್ಲಿ ಶ್ರೀಮನ್ ರಾಮಾನುಜಾಚಾರ್ಯರು ಹೇಳಿದ್ದಾರೆ, ಅದ್ವೈತ ವೇದಾಂತದಲ್ಲಿ ಭಗವತ್ಪಾದರು ಹೇಳಿದ್ದಾರೆ, ಶಂಕರ ಭಗವತ್ಪಾದರು ಹೇಳಿದ್ದಾರೆ. ಸೊ ನಾನು ಅದ್ವೈತ ವೇದಾಂತವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ಬ್ರಹ್ಮಸೂತ್ರಗಳನ್ನು ಹೇಳ್ತಾ ಇದ್ದೇನೆ ಅಂತ ನೀವು ಇದನ್ನು ಮೊದಲದಾಗಿ ಗಮನಿಸಬೇಕು. ಅಂದರೆ ಇದು ಶಂಕರ ಭಗವತ್ಪಾದರು ಸುಮಾರು 6ರಿಂದ 8ನೇ ಶತಮಾನದಲ್ಲಿದ್ದವರು. ಹಾಗಾಗಿ ಅವರೇ ಪ್ರಪ್ರಥಮ ಗುರುಗಳಾಗಿದ್ದವರು. ಹಾಗಾಗಿ ಅವರು ಬ್ರಹ್ಮಸೂತ್ರದ ಬಗ್ಗೆ ತುಂಬ ಸ್ಪಷ್ಟವಾದ ವ್ಯಾಖ್ಯಾನವನ್ನು ಬರೀತಾರೆ ಅಂತ ತಿಳ್ಕೊಳ್ಬೇಕು. ನೋಡಿ, ನಿನ್ನೆಯ ವಿಡಿಯೋದಲ್ಲಿ ನಾನು, ಅಂದರೆ 2ನೇ ವಿಡಿಯೋದಲ್ಲಿ ನಾನು ಕೆಲವು ವಿಚಾರವನ್ನು ಹೇಳ್ತಾ ಇದ್ದೆ. ಒಂದು 14-15 ವಿಚಾರ ಹೇಳಿದೆ. ಮುಂದುವರೆದು ನಾನೀಗ ಹೇಳ್ತೇನೆ. ನೋಡಿ, ಸಾಮಾನ್ಯವಾಗಿ ಒಂದು ಈ ವೇದಾಂತವನ್ನು ಯಾಕೆ ನಾವು ಕೇಳಬೇಕು ಅನ್ನೋದು ಮೊದಲು ಗೊತ್ತಾಗಬೇಕು. ಯಾರಿಗೆ ತೀವ್ರ ಮುಮುಕ್ಷುತ್ವ ಇದೆಯೋ, ಅಂದರೆ ಇದು ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ಈ ಚಕ್ರ ಅನ್ನೋದಿದೆ ಅಲ್ವಾ, ಇದು ಮುಗಿಯದ ಚಕ್ರ. ಯುಗಗಳು ಮುಗಿದರೂ ಇದು ಮುಗಿಯೋಲ್ಲ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ, ನೀನು ಹಿಂದೆಯೂ ಇದ್ದಿ, ಈಗಲೂ ಇದ್ದೀಯಾ, ಮುಂದೆಯೂ ಇರ್ತೀಯ ಅಂತ. ಈ ಚಕ್ರದಿಂದ ಬಿಡಿಸಿಕೊಳ್ಳಬೇಕು ಅನ್ನೋ ವೈರಾಗ್ಯ ಬಂದಾಗ ಮನುಷ್ಯ ಮೋಕ್ಷವನ್ನೇ ಅಪೇಕ್ಷೆ ಪಡ್ತಾನೆ. ಮೋಕ್ಷವನ್ನು ಅಪೇಕ್ಷೆ ಪಡುವವರಿಗೆ ಉಪನಿಷತ್ತುಗಳು ಮತ್ತು ಬ್ರಹ್ಮಸೂತ್ರಗಳು ದಾರಿದೀಪಗಳು ಅನ್ನೋದನ್ನು ನಾವು ಮುಖ್ಯವಾಗಿ ಅರ್ಥ ಮಾಡಿಕೊಳ್ಬೇಕು. ಇದು ಭೋಗೇಚ್ಛೆ ಇದ್ದವರಿಗಲ್ಲ, ಭಗವಂತನ ಇಚ್ಛೆ ಇದ್ದವರಿಗೆ, ಮೋಕ್ಷ ಇಚ್ಛೆ ಇದ್ದವರಿಗೆ. ಹಾಗಾಗಿ ನಮಗೆಲ್ಲ ಮೋಕ್ಷ ಇಚ್ಛೆ ಇರಬೇಕು ಅನ್ನೋದು ಮನುಷ್ಯ ಜನ್ಮದಲ್ಲಿ ಇರಬೇಕಾದ ಒಂದೇ ಒಂದು ಆಸೆ, ಅಂದರೆ ಮೋಕ್ಷವನ್ನು ಪಡೆಯಲೇಬೇಕು, ಮತ್ತೆ ಹುಟ್ಟು ಸಾವಿಗೆ ಬರಬಾರ್ದು ಅಂತ. ನಾನು ಈ ವಿಡಿಯೋದಲ್ಲಿ ಕೆಲವು ವಿಚಾರಗಳನ್ನು ಇನ್ನೂ ಮುಂದುವರಿಸ್ತಾ ಮುಂದಿನ ವಿಡಿಯೋದಲ್ಲಿ ಒಟ್ಟಾರೆ ಅಭಿಪ್ರಾಯವನ್ನು ಹೇಳ್ತೇನೆ. ಸ್ಥೂಲವಾಗಿ ಏನು ಈವರೆಗೆ ನಾವು 3 ವಿಡಿಯೋದಲ್ಲಿ ಏನು ನೋಡಿದ್ದೇವೆ ಅಂತ ಸೂಕ್ಷ್ಮವಾಗಿ ಹೇಳ್ತೇನೆ. ಯಾಕಂದರೆ ಸ್ಥೂಲವಾಗಿ ತಿಳ್ಕೊಳ್ಳಿ ಅಂತಲೇ ಹೀಗೆ 3 ವಿಡಿಯೋ ಮಾಡೋದು ನಾನು. ನೋಡಿ, ಈಗ ಈ ಬ್ರಹ್ಮಜ್ಞಾನವನ್ನು ಯಾರಪ್ಪ ಪಡಿಬೇಕು? ಸಾಮಾನ್ಯವಾಗಿ ಏನನ್ಸುತ್ತೆ, ಸನ್ಯಾಸಿಗಳು, ಯೋಗಿಗಳು, ಅವ್ರಿಗೆ ಸರ್ ಬ್ರಹ್ಮಜ್ಞಾನ. ನಮಗೆ ಮದುವೆ ಆಗಿದೆ, ಹೆಂಡತಿ ಮಕ್ಕಳು ಮೊಮ್ಮಕ್ಕಳೆಲ್ಲ ಇರ್ತಾರೆ, ನಮಗೆ ನಮ್ಮದೇ 100 ಸಮಸ್ಯೆಗಳಿವೆ ಅಂತಲೋ, ನಾನು ಹೆಣ್ಣು, ನಾನು ಅರ್ಹಳಲ್ಲ ಅಂತಲೋ, ನಾನು ಚಿಕ್ಕವನು, ನಾನು ಅರ್ಹನಲ್ಲ ಅಂತಲೋ, ನಾನು ಬೇರೆ ಜಾತಿ, ಇದು ಬರೀ ಬ್ರಾಹ್ಮಣರಿಗೆ ಅನ್ನುವ ಕಾನ್ಸೆಪ್ಟ್ ಇದ್ದು ಇದು ಯಾವುದೂ ಇಲ್ಲ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಜಾತಿ ವಿಷಯ ಇಲ್ಲ ಇಲ್ಲಿ. ಬ್ರಾಹ್ಮಣ ಆಗಿರ್ಬೋದು, ಕ್ಷತ್ರಿಯ ಆಗಿರ್ಬೋದು, ವೈಶ್ಯ ಆಗಿರ್ಬೋದು, ಶೂದ್ರ ಆಗಿರ್ಬೋದು, ಅವನು ಬ್ರಹ್ಮಜ್ಞಾನವನ್ನು ಪಡೆಯಲು ಅರ್ಹನೇ. ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು, ಅವರು ಬ್ರಹ್ಮಜ್ಞಾನ ಪಡೆಯಲು ಅರ್ಹರೇ. ಚಿಕ್ಕವರಾಗಿರ್ಬೋದು, ಯುವಕರು ಇರ್ಬೋದು, ವೃದ್ಧಾಪ್ಯದವರು ಇರ್ಬೋದು, ಯಾರೇ ಇರ್ಬೋದು, ಅವರು ಬ್ರಹ್ಮಜ್ಞಾನ ಪಡೆಯಲು ಅರ್ಹರೇ. ಇದನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಫಸ್ಟಿಗೆ ಅಧಿಕಾರಿಗಳೇ. ಆಯಿತು, ಮುಂದುವರೆದು ಹೇಳ್ತೇನೆ. ಹಾಗಾಗಿ ಬ್ರಹ್ಮಜ್ಞಾನವು ಬ್ರಹ್ಮಚಾರಿ ಪಡಿಬಹುದು, ಗೃಹಸ್ಥ ಪಡಿಬಹುದು, ವಾನಪ್ರಸ್ಥ ಪಡಿಬಹುದು, ಸನ್ಯಾಸಿಯು ಪಡಿಬಹುದು. ಸನ್ಯಾಸಿಗೆ ವಿಶೇಷವಾಗಿ ಯಾಕೆ ಹೇಳ್ತಾರೆ ಅಂದರೆ, ಈ ಗ್ರಹಕೃತ್ಯದ ಚಿಂತೆಗಳು ಜಾಸ್ತಿ ಇರೋಲ್ಲ ಅವರಿಗೆ. ಅದಕ್ಕೆ ಹೇಳೋದೇ ವಿನಃ ಬೇರೆಯವರು ಪಡಿಬಾರ್ದು ಅಂತ ಅಲ್ಲ.
ನೋಡಿ ಮುಂದುವರೆದು ನಾವು ಹೇಳಬೇಕಾಗೋದು ಏನು ಅಂದರೆ 3 ರೀತಿಯ ಕರ್ಮಗಳು ಇವೆ. ಒಂದು ಪ್ರಾರಬ್ಧ ಕರ್ಮ, ಒಂದು ಸಂಚಿತ ಕರ್ಮ, ಒಂದು ಆಗಾಮಿ ಕರ್ಮ. ಪ್ರಾರಬ್ಧ ಕರ್ಮ ಅಂದರೆ ಈಗ ನಾವು ಅನುಭವಿಸ್ತಾ ಇರೋದು, ಈಗ ಏನು ಅನುಭವಿಸ್ತಾ ಇದ್ದೇವೋ ಅದನ್ನು ಪ್ರಾರಬ್ಧ ಕರ್ಮ ಅಂತಾರೆ. ಸಂಚಿತ ಕರ್ಮ ಅಂದರೆ ಜನ್ಮ ಜನ್ಮಾಂತರಗಳಿಂದ ಮಾಡಿದ ಕರ್ಮಗಳ ಮೂಟೆನೇ ನಮ್ಮ ಚಿತ್ತದಲ್ಲಿದೆ. ಅದನ್ನು ಹೊತ್ತುಕೊಂಡು ಜನ್ಮ ಜನ್ಮಾಂತರಕ್ಕೆ ಹೋಗ್ತಾ ಇರ್ತವೆ. ಇದನ್ನು ಕ್ಲಿಯರ್ ಮಾಡಬೇಕು ಅಂದರೆ ನಾವು ಬ್ರಹ್ಮಜ್ಞಾನವನ್ನು ಪಡಿಬೇಕು, ಉಳ್ದದ್ದು ಯಾವುದಲ್ಲೂ ಆಗೋಲ್ಲ ಅಂತ. ನಹಿ ಜ್ಞಾನೇನ ಸದೃಶಂ, ಜ್ಞಾನದಿಂದ ಮಾತ್ರವೇ ಇದು ಸಾಧ್ಯ. ಯಾವ ಜ್ಞಾನದಿಂದ? ಬ್ರಹ್ಮಜ್ಞಾನದಿಂದ, ಆತ್ಮಜ್ಞಾನದಿಂದ. ಆತ್ಮಜ್ಞಾನಿಗಳು ಯಾಕೆ ಆಗಬೇಕು ಅಂದರೆ ಆ ಹಿಂದಿನ ಸಂಚಿತ ಕರ್ಮಗಳು ಭಸ್ಮ ಆಗಿ ಹೋಗುತ್ತೆ ಜ್ಞಾನದಿಂದ. ಅದಕ್ಕೆ ನಾವು ಆತ್ಮಜ್ಞಾನಿಗಳಾಗಬೇಕು ಅಂತ. ಇದನ್ನು ನಾವು ಫಸ್ಟು ತಿಳ್ಕೊಳ್ಬೇಕು. ನಾನು ದೇವರ ಪೂಜೆ ಮಾಡ್ತೇನೆ, ವ್ರತ ಮಾಡ್ತೇನೆ, ಜಪ ಮಾಡ್ತೇನೆ, ಮಾಡಬೇಕು. ಆದರೆ ಜೊತೆಗೆ ಆತ್ಮಜ್ಞಾನವನ್ನು ಪಡೆಯಲೇಬೇಕು. ಇಲ್ಲದಿದ್ದರೆ ಆ ಕರ್ಮಗಳು ಹಾಗೆ ಉಳ್ಕೊಂಡು ಮುಂದಿನ ಜನ್ಮಕ್ಕೆ ಕಾಲಿಡ್ತೇವೆ ಅಂತ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ನಾವು ಈ 3 ಸಂಚಿತ ಕರ್ಮ, ಆಗಾಮಿ ಕರ್ಮ ಅಂದರೆ ನಾನೀಗ ಮಾಡ್ತಾ ಇರುವ ಕರ್ಮಗಳು ಕರ್ಮ ಸಂಚಯನವನ್ನು ಉಂಟು ಮಾಡುತ್ತೆ. ಹಾಗಾಗಿ ಕರ್ಮಣೋ ಗಹನ ಗತಿ ಅಂತ ಕೃಷ್ಣ ಹೇಳ್ತಾನೆ. ಈ ಕರ್ಮಗಳ ಗತಿ ಇದೆಯಲ್ಲ ತುಂಬ ಗುಪ್ತವಾದದ್ದು, ಇದನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ ಅಂತ. ಹಾಗಾದರೆ ಏನಪ್ಪ ಮಾಡಬೇಕು? ನಾನು ಈಗ ಏನು ಕರ್ಮ ಮಾಡ್ತೇನೋ ಅದರ ಬಗ್ಗೆ ನನಗೆ ತುಂಬ ಅವೇರ್ನೆಸ್ ಇರಬೇಕು, ಸತ್ಕರ್ಮಗಳನ್ನೇ ಮಾಡಬೇಕು ಅನ್ನೋದು ಇಲ್ಲಿ ಮುಖ್ಯವಾದ್ದು. ಆಗ ಅದು ಸತ್ಕರ್ಮಗಳು ಪುಣ್ಯದ ಫಲದ ಮೂಟೆಯನ್ನು ತರ್ತವೆ, ದುಷ್ಕರ್ಮಗಳು ಪಾಪದ ಮೂಟೆಯನ್ನು ತರ್ತವೆ. ಈ 2 ಮೂಟೆಗಳು ನಮ್ಮ ಚಿತ್ತದಲ್ಲಿ ಇರ್ತವೆ. ಅದನ್ನು ಹೊತ್ಕೊಂಡು ಜನ್ಮ ಜನ್ಮಾಂತರಕ್ಕೆ ಹೋಗ್ತವೆ. ಅದನ್ನು ಕಳೆಯಬೇಕು. ಹೇಗೆ? ವೇದಾಂತದ ಮೂಲಕ, ಆತ್ಮಜ್ಞಾನಿ ಆಗೋದ್ರ ಮೂಲಕ. ಆತ್ಮಜ್ಞಾನಿ ಅಂದರೆ ಏನು? ವಿಷಯ ಏನು? ಆತ್ಮಜ್ಞಾನಿ ಅಂದರೆ ನಾನು ಈ ದೇಹ ಅಲ್ಲ, ನಾನು ಈ ಮನಸ್ಸಲ್ಲ, ನಾನು ಈ ಪ್ರಾಣ ಅಲ್ಲ, ನಾನು ಈ ಬುದ್ಧಿ ಅಲ್ಲ, ಅದರೊಳಗಿರೋ ಪ್ರತ್ಯೇಗಾತ್ಮನೇ ನಾನು ಅಂತ ತಿಳ್ಕೊಳ್ಳೋದೇ ಆತ್ಮಜ್ಞಾನದ ವಿಷಯ. ನೀವು ಆತ್ಮಜ್ಞಾನ ಅಂದ್ಬಿಟ್ರೆ ತುಂಬ ದೊಡ್ಡ ವಿಷಯ, ಇದು ನಮ್ಮಂಥವ್ರಿಗಲ್ಲ ಅಂತ ಅಂದ್ಕೊಳ್ಬಾರ್ದು. ಯಾವುದು ನಮ್ಮಂಥವ್ರಿಗಲ್ಲ ಅಂತ ಮನುಷ್ಯ ಜನ್ಮದಲ್ಲಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಇದು ಅರ್ಹತೆಯೂ ಇದೆ, ಪ್ರಯತ್ನ ಮಾಡಬೇಕು, ಸಾಧನೆ ಮಾಡಬೇಕು ಅಂತ ವಿಷಯ. ಹಾಗಾಗಿ ನಿಮಗೀಗ ಹೇಳಿದೆ ನಾನು, ಸಂಚಿತ ಪ್ರಾರಬ್ಧ ಕರ್ಮಗಳು ಅಂದರೆ ಈಗ ನಾವು ಅನುಭವಿಸುತ್ತಿರುವ ಕರ್ಮಗಳು. ಅದು ಜ್ಞಾನಿ ಅದು ಅನುಭವಿಸಲೇಬೇಕು. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಎಷ್ಟೋ ಜನ ಕ್ವಶನ್ ಕೇಳ್ತಾರೆ, ಅವರೆಲ್ಲ ಅಷ್ಟು ಧ್ಯಾನ ಮಾಡ್ತಾರೆ, ಅಷ್ಟು ವೇದಾಂತ ಹೇಳ್ತಾರೆ, ಅಷ್ಟು ಜ್ಞಾನ ಇದ್ದವರು, ಅವ್ರಿಗೆ ಯಾಕೆ ಬಂತು ಕರ್ಮ? ಅವ್ರು ಯಾಕೆ ಕಷ್ಟಪಡ್ತಾರೆ? ನಾವಾದರೂ ಕಷ್ಟಪಡ್ಬೋದು. ಹಾಗಲ್ಲ ಅದು, ಹಾಗೆ ಅರ್ಥ ಮಾಡ್ಕೊಳ್ಬೇಡಿ. ಅವರು ಎಂಥ ವ್ಯಕ್ತಿ ಆಗಿದ್ರು, ಇದು ಹಿಂದಿನ ಜನ್ಮಗಳ ಕರ್ಮ. ಈಗ ಫಲಿತವಾಗೋದೇ ಪ್ರಾರಬ್ಧ ಕರ್ಮ. ಅದನ್ನು ಅನುಭವಿಸಿಯೇ ತೀರಬೇಕು. ಎಂಥವನಾದರೂ, ಜ್ಞಾನಿಯಾದರೂ, ಯೋಗಿಯಾದರೂ ಅರ್ಥ ಮಾಡ್ಕೊಳ್ಳಿ, ಅದನ್ನು ಅನುಭವಿಸಿಯೇ ತೀರಬೇಕೆ ವಿನಃ ಅದು ಅವನಿಗೆ ಈಗ ಜ್ಞಾನಿ ಆದ ಅಂದರೆ ಇಮ್ಮಿಡಿಯೇಟ್ ಅದು ಇದಾಗೋಲ್ಲ. ಆದರೆ ಬ್ರಹ್ಮಜ್ಞಾನಿ ಆದರೆ ಸಂಚಿತ ಕರ್ಮಗಳು ನಾಶ ಆಗ್ತವೆ, ಮುಂದೆ ಕರ್ಮಗಳು ಉತ್ಪತ್ತಿ ಆಗೋಲ್ಲ. ಆದರೂ ಪ್ರಾರಬ್ಧ ಕರ್ಮವನ್ನು ಅನುಭವಿಸಲೇಬೇಕು. ಆದರೆ ಜ್ಞಾನಿಗಳು ಹೇಗಿರ್ತಾರೆ ಅಂದರೆ ಅವರು ಒಂಥರ ಯಾವುದಕ್ಕೂ ಎಲ್ಲದಕ್ಕೂ ಅವರು ನಾನು ಆತ್ಮನೇ ಅಂತ ಅಂದ್ಕೊಂಡದ್ರಿಂದ ಅವರಿಗೆ ದೇಹಕ್ಕೆ ಬಂದ ನೋವು ಅಥವಾ ಉಳಿದದ್ದು ಯಾವುದೇ ಮನಸ್ಸಿಗೆ ಬಂದ ನೋವು, ಬುದ್ಧಿಗೆ, ಅದು ಅವರಿಗೆ ಲೆಕ್ಕವೇ ಇಲ್ಲ. ಯಾಕೆ ಹೇಳಿ? ನಾನು ಆತ್ಮ ಅಂತ ತಿಳ್ಕೊಂಡವನಿಗೆ ಉಳಿದದ್ದು ಯಾವುದು ಈ ಪ್ರಪಂಚವೇ ಲೆಕ್ಕಕ್ಕೆ ಬರೋಲ್ಲ ಅನ್ನೋ ಮಟ್ಟಕ್ಕೆ ಇರುತ್ತೆ. ಹಾಗಾಗಿ ಅವರು ಪ್ರಾರಬ್ಧ ಕರ್ಮವನ್ನು ಅನುಭವಿಸುತ್ತಾ ಇದ್ದರೂ ಸಂತೋಷವಾಗಿ ಅನುಭವಿಸ್ತಾ ಇರ್ತಾರೆ, ದುಃಖ ಕಾಣೋಲ್ಲ. ನಮ್ಮಲ್ಲಿ ಹಾಗಲ್ಲ. ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ದುಃಖವನ್ನು ಹೇಳಲಿಕ್ಕೆ ತೀರದು. ಸ್ವಲ್ಪ ಖುಷಿ ಆದರೆ ಅಬ್ಬಬ್ಬಬ್ಬ ಏನು ಇದು. ಅವರು ಹಾಗಿರೋಲ್ಲ. ಸಮತ್ವಂ ಯೋಗ ಮುಚ್ಚತೆ, ಸಮತ್ವವಾಗಿರ್ತಾರೆ. ಆಧ್ಯಾತ್ಮಿಕ ಮಿತ್ರರೇ, ಇದಾದಮೇಲೆ ಯಾರು ಬ್ರಹ್ಮವಿದ್ಯೆಯನ್ನು ಕಲಿಯಲು ಬಯಸುತ್ತಾರೋ ಅವರು ಅವರವರ ಆಶ್ರಮಕ್ಕೆ ಶಾಸ್ತ್ರಗಳಲ್ಲಿ ಹೇಳಿದ ಅನ್ನುವ ವಿಹಿತವಾದ ಅಂತ ಹೇಳ್ತವೆ.
ಶಾಸ್ತ್ರಗಳಲ್ಲಿ ಹೇಳಿದ ಕರ್ಮಗಳನ್ನು ಮಾಡಬೇಕು. ಒಂದು ಉದಾಹರಣೆಗೆ ಬ್ರಾಹ್ಮಣರು ಅಂದರೆ ಅವನು ನಿತ್ಯ ಸಂಧ್ಯಾ ವಂದನೆ ಮಾಡಬೇಕು, ದೇವರ ಪೂಜೆಯನ್ನು ಮಾಡಬೇಕು. ಅದು ನಾನು ವೇದಾಂತಿ, ನಾನು ಬ್ರಹ್ಮಜ್ಞಾನಿ, ಹಾಗಾಗಿ ನಾನಿದು ಮಾಡಬಾರ್ದು ಅಂತ ಸ್ಟಾರ್ಟಿಂಗಲ್ಲಿ ಆ ಥರ ಹೋಗಬಾರ್ದು. ನೀವು ಸ್ಟಾರ್ಟಿಂಗಲ್ಲಿ ಮಾಮೂಲು ಪೂಜೆ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಿ ಶಾಸ್ತ್ರಗಳ ಪಠಣವನ್ನು ಮಾಡಲೇಬೇಕು, ವೇದಾಂತದ ಚಿಂತನೆಯನ್ನು ಮಾಡಲೇಬೇಕು, ಅನುಷ್ಠಾನ ಮಾಡೋದಾದ್ರೆ ಮಾಡಿ, ಯಜ್ಞಾಗಾದಿಗಳನ್ನು ಮಾಡೋದಾದ್ರೆ ಮಾಡಿ, ತಪ್ಪೇನೂ ಇಲ್ಲ. ಹೋಗ್ತಾ ನಿಮಗೆ ಗೊತ್ತಾಗ್ತಾ ಹೋಗತ್ತೆ. ಮತ್ತು ಮುಖ್ಯವಾಗಿ ನಿಷ್ಕಾಮ ಕರ್ಮವನ್ನು ಮಾಡಬೇಕು. ನಾನು ಕರ್ತೃ ಅಲ್ಲ, ನಾನು ಭೋಕ್ತೃ ಅಲ್ಲ, ಎಲ್ಲ ಭಗವಂತನ ಇಚ್ಛೆಯಂತೆ ಈ ದೇಹದ ಮೂಲಕ ನಡೀತಾ ಇದೆ ಅಂತ ಅರ್ಥ ಮಾಡಿಕೊಳ್ಬೇಕು. ಕರ್ಮದ ಫಲಕ್ಕೆ ಆಸೆ ಇರಬಾರ್ದು ಮತ್ತು ಯಾವುದೇ ಸಂಕಲ್ಪ ಇಟ್ಕೊಳ್ಬಾರ್ದು. ಯಮ, ನಿಯಮ ಇತ್ಯಾದಿಗಳನ್ನು ಹಾಗೂ ವಿವೇಕ, ವೈರಾಗ್ಯ, ಶಮದಮಾದಿ ಷಟ್ಸಂಪತ್ತು, ಸಮಾಧಾನ, ತಿತಿಕ್ಷೆ, ಇದು ಇಂದ್ರಿಯ ನಿಗ್ರಹ, ಮನಸ್ಸಿನ ಸಮತ್ವಭಾವ ಮುಂತಾದವುಗಳನ್ನು ಬೆಳೆಸಿಕೊಳ್ಳಬೇಕು. ಆಮೇಲೆ ಲೌಕಿಕದಲ್ಲಿ ತುಂಬ ಆಸಕ್ತಿ ಇರಬಾರ್ದು. ಅನಾಸಕ್ತನಾಗಿ ನೀವು ಲೌಕಿಕದಲ್ಲಿ ಸಂಚಾರ ಮಾಡಬೇಕು, ಎಲ್ಲ ಬಿಡಬೇಕು ಅಂತ ಅರ್ಥ ಮಾಡ್ಕೊಳ್ಬೇಡಿ. ಲೌಕಿಕ ಅಲ್ಲಿ ಇರಬಾರ್ದು ಅಂದರೆ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗ್ಬೇಕು. ಯಾಕೆ ಹೋಗಬೇಕು? ಯಾರನ್ನು ಬಿಟ್ಟರು ಅವರೆಲ್ಲ ಇರೋದು ಎಲ್ಲಿ? ಮನಸ್ಸಲ್ಲಲ್ವ? ಹಾಗಾಗಿ ಮಾನಸಿಕವಾಗಿ ಶುದ್ಧತೆ ಇಲ್ಲಿ ಮುಖ್ಯ. ನೀವು ಬಿಡೋದಾದರೆ ಮಾನಸಿಕವಾಗಿ ಬಿಡಬೇಕು. ಜಗತ್ತನ್ನು ಬಿಡೋದು ಅಂದರೆ ಮಾನಸಿಕವಾಗಿ ಅರ್ಥ ಮಾಡ್ಕೊಳ್ಳಿ. ಜಗತ್ತನ್ನು ಬಿಡಬೇಕು ಅಂದರೆ ಜಗತ್ತಿಂದ ಹೋಗಿ ಯಾರಿಗೂ ಅಡ್ರೆಸ್ ಹೇಳೋದು ಹಿಮಾಲಯ ಪರ್ವತದಲ್ಲಿ ಅಲಿಬೇಕು ಅಂತಲ್ಲ. ಮಾನಸಿಕವಾಗಿ ಬಿಡು ಅನ್ನೋದೇ ಭಗವಂತನ ಸ್ಪಷ್ಟವಾದ ಸಂದೇಶ. ನೋಡಿ, ಬ್ರಹ್ಮವಿದ್ಯೆ ಅನ್ನೋದು ಕರ್ಮಕ್ಕೆ ಒಳಪಟ್ಟಿಲ್ಲ. ಈಗ ನಾನು ಪೂಜೆ ಮಾಡೋದು ಒಂದು ಕರ್ಮ, ಪ್ರಾರ್ಥನೆ ಮಾಡೋದು ಒಂದು ಕರ್ಮ, ಜಪ ಮಾಡೋದು ಒಂದು ಕರ್ಮ. ಆದರೆ ಬ್ರಹ್ಮವಿದ್ಯೆಯು ಕರ್ಮಕ್ಕೆ ಒಳಪಟ್ಟಿಲ್ಲ, ಕರ್ಮದಿಂದ ಆಚೆಗಿದೆ ಅದು. ಆದರೆ ಫಸ್ಟ್ ಕರ್ಮ ಮಾಡಿ, ಅದನ್ನು ಕರ್ಮಯೋಗವನ್ನಾಗಿ ಮಾಡಿ, ನಮ್ಮ ಚಿತ್ತಶುದ್ಧಿಯನ್ನು ಬೆಳೆಸ್ಕೊಂಡು ಭಕ್ತಿಯೋಗವನ್ನು ಮಾಡಿ, ನಿರಂತರ ಜಪವನ್ನು ಮಾಡಿ, ಉಪಾಸನೆ, ಒಂದು ದೇವರ ಉಪಾಸನೆ ಮಾಡಿ ನಿಮ್ಮ ಚಿತ್ತಶುದ್ಧಿ ಆಗುತ್ತೆ. ಆಮೇಲೆ ಬ್ರಹ್ಮಜ್ಞಾನಕ್ಕೆ ಹೋದಾಗ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಬ್ರಹ್ಮಜ್ಞಾನ ಮಾತ್ರ ಮುಕ್ತಿಯನ್ನು ಕೊಡಬಲ್ಲದು. ಇದರ್ಥ ಮಾಡ್ಕೊಳ್ಬೇಕು. ನೀವು ಏನೇ ಪೂಜೆ, ಪ್ರಾರ್ಥನೆ, ವ್ರತ, ನಿಯಮ ಏನು ಮಾಡಿದರೂ ನಿಮಗೆ ಒಳ್ಳೆಯ ಲೋಕಗಳು ಸಿಗತ್ತೆ. ಬ್ರಹ್ಮಲೋಕದವರೆಗೆ ಸಿಗ್ಬೋದು, ಆದರೆ ಮುಕ್ತಿ ಸಿಗೋಲ್ಲ. ಬ್ರಹ್ಮಲೋಕದ ಚತುರ್ಮುಖ ಇರುವ ಲೋಕವನ್ನು ಬ್ರಹ್ಮಲೋಕ ಅಂತಾರೆ. ಅಲ್ಲಿ ಹೋದರೂ ಮತ್ತೆ ವಾಪಸ್ ಬರಬೇಕಾಗತ್ತೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾನೆ. ನೀವು ಮತ್ತೆ ಬರಬಾರ್ದು, ನಾನು ಮುಕ್ತಿಯನ್ನೇ ಹೊಂದಬೇಕು ಅಂದರೆ ವೇದಾಂತದ ಚಿಂತನೆಯನ್ನೇ ಮಾಡಬೇಕು. ಬ್ರಹ್ಮಜ್ಞಾನ ಮಾತ್ರ ಮುಕ್ತಿ ಕೊಡಬಲ್ಲದು ಅಂತ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಈ ಜಗತ್ತಿಯು ಸೃಷ್ಟಿಯೂ ಆಗಿಲ್ಲ, ಲಯವೂ ಇಲ್ಲ. ಆದರೆ ಏನು ಪರಬ್ರಹ್ಮ ಅನ್ನೋ ಒಂದು ತತ್ವ ಇತ್ತು ಮೊದಲು. ಇದು ತಾನು ವ್ಯಕ್ತವಾದಾಗ ಜಗತ್ತಾಗಿ ತೋರಿ ಬಂತು. ಮತ್ತು ಅವ್ಯಕ್ತ ಸ್ಥಿತಿಯಲ್ಲಿ ಹೋದಾಗ ಪರಬ್ರಹ್ಮವಾಗಿ ಇರುತ್ತೆ, ಕಣ್ಣಿಗೆ ಕಾಣೋಲ್ಲ. ವ್ಯಕ್ತತೆಗೆ ಬಂದಾಗ ಜಗತ್ತಾಗಿ ಕಾಣಿಸುತ್ತೆ, ಅವ್ಯಕ್ತಕ್ಕೆ ಹೋದಾಗ ಪರಬ್ರಹ್ಮ. ಹಾಗಾಗಿ ವ್ಯಕ್ತ ಮತ್ತು ಅವ್ಯಕ್ತ ಇದು ಅದ್ವೈತ ವೇದಾಂತದ ಸಿದ್ಧಾಂತ. ಗೆಳೆಯರ ನೆನಪಿರಲಿ, ಇದು ಅದ್ವೈತ ವೇದಾಂತದ ಸಿದ್ಧಾಂತ. ನೀವು ದ್ವೈತ ವೇದಾಂತದ ಸಿದ್ಧಾಂತದ ಪ್ರಕಾರ ಹೋದಾಗ ಸ್ವಲ್ಪ ಬೇರೆ ಥರ ಬರುತ್ತೆ. ಜಗತ್ತೂ ಸತ್ಯವೇ, ಭಗವಂತನೂ ಸತ್ಯವೇ ಅಂತ ಬರುತ್ತೆ. ಇಲ್ಲಿ ಭಗವಂತ ಮಾತ್ರ ಸತ್ಯ. ಆ ಭಗವಂತನ್ನೇ ಪರಬ್ರಹ್ಮ ಅಂತ ಯಾಕೆ ಹೇಳ್ತೇವೆ ಅಂದರೆ ಅವ್ಯಕ್ತ ರೂಪನಾದ ಭಗವಂತನನ್ನು ನಾವು ಪರಬ್ರಹ್ಮ ತತ್ವ ಅಂತ ಹೇಳ್ತೇವೆ. ಅವನು ವ್ಯಕ್ತವಾದಾಗ ಜಗತ್ತಾಗಿ ತೋರಿ ಬರುತ್ತಾನೆ ಅನ್ನೋದು. ಹಾಗಾಗಿ ಈ ಜಗತ್ತಲ್ಲಿ ನಾವು ನಡೆಯುವಾಗ ಪ್ರತಿಯೊಂದರಲ್ಲೂ ಪರಮಾತ್ಮನ್ನೇ ಕಾಣಬೇಕು ಅಂತ ಅದಕ್ಕೆ ಹೇಳೋದು. ಯಾಕಂದರೆ ಪರಬ್ರಹ್ಮ ಬೇರೆ ಅಲ್ಲ, ಜಗತ್ತು ಬೇರೆ ಅಲ್ಲ. ಆದರೆ ಜಗತ್ತಿನಲ್ಲಿ ಪ್ರಕೃತಿ ಸಹ ಸೇರಿದೆ. ಬರೀ ಪ್ಯೂರ್ ಪರಬ್ರಹ್ಮ ಇಲ್ಲ, ಪರಬ್ರಹ್ಮದಲ್ಲಿರೋ ಮಾಯಾಶಕ್ತಿಯು ಆ್ಯಕ್ಟಿವೇಟ್ ಆಗಿದೆ. ಯಾವುದದು ಹೇಳಿ? ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ಆ್ಯಕ್ಟಿವೇಟ್ ಆಗಿದೆ. ಹಾಗಾಗಿ ಈ ಜಗತ್ತು ನಾನಾ ಥರವಾಗಿ ಕಾಣಿಸುತ್ತೆ. ಹಾಗಾಗಿ ಅದನ್ನೇ ನಾವು ಪ್ರಕೃತಿ ಅಂತ ಹೇಳ್ತೇವೆ. ಹಾಗಾಗಿ ಇದನ್ನು ನೀವು ವ್ಯಕ್ತ ಅವ್ಯಕ್ತ ಈ ವಿಚಾರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇಷ್ಟು ನೀವು ವಿಷಯವನ್ನು ಅರ್ಥ ಮಾಡಿಕೊಂಡ್ರೆ ಬ್ರಹ್ಮಸೂತ್ರವನ್ನು ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ
ಸುಲಭ ಆಗತ್ತೆ. ಈಗ ನೋಡಿ, ನಾವು ವ್ಯಕ್ತವಾಗಿರೋ ಭಗವಂತನನ್ನು ಸಗುಣ ರೂಪ ಅಂತೇವೆ. ಅವ್ಯಕ್ತವಾಗಿರುವ ಅದೇ ಭಗವಂತನು ಪರಬ್ರಹ್ಮ ಅಂತ ಹೇಳ್ತಾನೆ. ಭಗವಂತ ವ್ಯಕ್ತ ಆದಾಗ ಮಾಯೆ ಎಂಬ ಉಪಾಧಿಯನ್ನು ಹಾಕ್ಕೊಂಡ್ರೆ ಮಾತ್ರ ವ್ಯಕ್ತ ಆಗಲಿಕ್ಕಾಗತ್ತೆ. ಅಂದರೆ ಏನಪ್ಪ, ತಮೋಗುಣ, ರಜೋಗುಣ, ಸಾತ್ವಿಕ ಗುಣ, ಈ ಮೂರನ್ನು ಶುದ್ಧವಾದ ಪರಬ್ರಹ್ಮವು ಈ ಮೂರನ್ನು ತನ್ನ ಉಪಾಧಿಯನ್ನಾಗಿ ಮಾಡಿಕೊಂಡಾಗ ಸಗುಣ ಬ್ರಹ್ಮ ಆಗಿ ತೋರತ್ತೆ. ಮಹಾವಿಷ್ಣುವಾಗಿ, ಶಿವನಾಗಿ, ಚತುರ್ಮುಖ ಬ್ರಹ್ಮನಾಗಿ, ಶ್ರೀಕೃಷ್ಣ ಪರಮಾತ್ಮನಾಗಿ, ಶ್ರೀರಾಮಚಂದ್ರನಾಗಿ, ನರಸಿಂಹದೇವರಾಗಿ ತೋರುತ್ತೆ. ಈ ಈ ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ಉಪಾಧಿಯನ್ನು ಬಿಟ್ಟರೆ ಅವ್ಯಕ್ತ ರೂಪದಲ್ಲಿ ಭಗವಂತ ಇರ್ತಾನೆ. ವ್ಯಕ್ತ ರೂಪದಲ್ಲಿ ತಾನು ತೋರಿಸಿಕೊಳ್ಳಬೇಕು ಅನ್ನುವ ದೃಷ್ಟಿಯಿಂದ ಭಗವಂತನು ಈ ಪ್ರಕೃತಿಯ ಉಪಾಧಿಯನ್ನು ತನ್ನ ಮೇಲೆ ತಾನು ಹಾಕ್ಕೊಂಡು ಬರುತ್ತಾನೆ. ಅದನ್ನು ಸಗುಣ ಬ್ರಹ್ಮ ಅಂತ ಹೇಳ್ತವೆ. ಇದು ಫಸ್ಟ್ ಅರ್ಥ ಆಗಬೇಕು. ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ ಅಂದರೆ ಇಷ್ಟೇ, ವಿಷಯ ಇಷ್ಟೇ. ಇಲ್ಲಿ ನೀವು ನಾನಿಲ್ಲ ಸರ್, ನನಗೆ ನಿರ್ಗುಣ ಬ್ರಹ್ಮವನ್ನು ಮಾಡಲಿಕ್ಕಾಗೋಲ್ಲ, ಗೊತ್ತಾಗಲ್ಲ ನನಗೆ. ಸಗುಣ ಬ್ರಹ್ಮದ ಪೂಜೆ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ವ್ರತ ಮಾಡ್ತಾನೆ, ಉಪಾಸನೆ ಮಾಡ್ತಾನೆ, ಯಾತ್ರೆಗಳಿಗೆ ಹೋಗ್ತಾನೆ ಅಂದರೆ ಓಕೆ, ಆಗತ್ತೆ, ಅದು ಆಗತ್ತೆ. ಅದರ ಜೊತೆಗೆ ಮಾತ್ರ ಜ್ಞಾನವನ್ನು ಪಡಿಬೇಕು ಅಂತ ನೋಡಿ. ಅಥಾತೋ ಧರ್ಮ ಜಿಜ್ಞಾಸ ಅಂತ ಇದೆ, ಅಥಾತೋ ಕರ್ಮ ಜಿಜ್ಞಾಸ ಅಂತ ಇದೆ, ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋದು ಕೊನೆಯ ವಿಚಾರ. ಧರ್ಮ ಅಂದರೆ ಧರ್ಮದ ಕಟ್ಟುಪಾಡುಗಳನ್ನು ಹೇಳೋದು, ಕರ್ಮ ಅಂದರೆ ಕರ್ಮದ ಕಟ್ಟುಪಾಡುಗಳನ್ನು ಹೇಳೋದು, ಬ್ರಹ್ಮ ಅಂದರೆ ಪರಬ್ರಹ್ಮನ ಸ್ವರೂಪದ ವಿಚಾರವನ್ನು ಹೇಳೋದು. ಹಾಗಾಗಿ ನಾವು ಕೊನೆಗೆ ಮುಟ್ಟಬೇಕಾದ ಎಲ್ಲಿಗೆ ಅಂದರೆ ಅಥಾತೋ ಬ್ರಹ್ಮ ಜಿಜ್ಞಾಸ. ಅದಕ್ಕೆ ಅಲ್ಲಿಂದ ಶುರುವಾಗತ್ತೆ, ಬ್ರಹ್ಮಸೂತ್ರಗಳು ಅಲ್ಲಿಂದ ಶುರುವಾಗತ್ತೆ. ಒಟ್ಟಾರೆ ನಾನು ಈಗ ಈ ವಿಡಿಯೋದಲ್ಲಿ ಏನು ಹೇಳಿದೆ ಅನ್ನೋದು ಬಹುಶಃ ನಿಮಗೆ ಅರ್ಥ ಆಗ್ಬೋದು. ಈಗ ಮುಂದಿನ ವಿಡಿಯೋದಲ್ಲಿ ನಾನು ಏನೇನು ಹೇಳಬೇಕು ಅದನ್ನೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಹೇಳ್ತೇನೆ. ದಯವಿಟ್ಟು ಆ ವಿಡಿಯೋವನ್ನು ನೋಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಬ್ರಹ್ಮಸೂತ್ರದ ವಿಚಾರಗಳು ಶುರುವಾಗತ್ತೆ, ಅಂದರೆ ಸೂತ್ರಗಳು ಶುರುವಾಗತ್ತೆ. ನಾನು ನಿಮಗೆ ಹೇಳಿದೆ, ಒಟ್ಟು 4 ಅಧ್ಯಾಯ ಇದೆ, ಒಂದೊಂದು ಅಧ್ಯಾಯದಲ್ಲಿ 4 ಪಾದ ಇದೆ. ಹಾಗಾಗಿ 4 16 ಪಾದಗಳು ಬ್ರಹ್ಮಸೂತ್ರದಲ್ಲಿ ಇದೆ. 191 ಅಧಿಕರಣಗಳು ಇವೆ. ಹೀಗೆ ಬ್ರಹ್ಮಸೂತ್ರವು ಉಂಟಾಗಿದೆ. ನಾವು ಯಾವುದು ಭಗವದ್ಗೀತೆ, ಉಪನಿಷತ್ತುಗಳು ಮತ್ತು ಬ್ರಹ್ಮಸೂತ್ರಗಳು, ಇದನ್ನು ತಿಳ್ಕೊಳ್ಬೇಕು ಆತ್ಮಜ್ಞಾನಿ ಆದವನು ಅಂತ ಹೇಳ್ತಾರೆ ಎಲ್ಲ ತಿಳ್ಕೊಳ್ಳಬೇಕು ಅಂತ. ಉಪನಿಷತ್ತುಗಳಲ್ಲಿ ಮೊದಲು 1000 ಉಪನಿಷತ್ತಿತ್ತು, ಆಮೇಲೆ ಈಗ ಒಂದು 256 ಉಪನಿಷತ್ತು ಸಿಗತ್ತೆ ಅಂತ ಹೇಳ್ತಾರೆ. 108 ಉಪನಿಷತ್ತುಗಳು ಸ್ಪಷ್ಟವಾಗಿ ಇವೆ ಅಂತ ನಮ್ಗೆ ಗೊತ್ತಾಗತ್ತೆ. ನಾನು ಆ 108 ಉಪನಿಷತ್ತುಗಳ ವಿಡಿಯೋವನ್ನು ಮಾಡಬೇಕು ಅಂತ ಇದ್ದೇನೆ. ಸಾಕಷ್ಟು ವಿಡಿಯೋ ಉಪನಿಷತ್ತಲ್ಲೊಂದು 17-18 ವಿಡಿಯೋವನ್ನು ಮಾಡಿದ್ದೇನೆ. ಈ 108 ಉಪನಿಷತ್ತುಗಳ ಸಾರ ಭಗವತ್ಪಾದ ಶಂಕರಾಚಾರ್ಯರು 10 ಉಪನಿಷತ್ತುಗಳಲ್ಲಿ ಕೊಡ್ತಾರೆ. ಆದರೆ ಎಲ್ಲ ಉಪನಿಷತ್ತು ಸಾಧ್ಯ ಆದರೆ ಓದೋದು ಭಾರಿ ಒಳ್ಳೆಯದು. ಯಾಕಂದರೆ ಒಂದೊಂದು ಉಪನಿಷತ್ತಲ್ಲಿ ಒಂದೊಂದು ಜ್ಞಾನ ಇದೆ. ಆ ವಿಚಾರವನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಸಿಸ್ಟಮ್ ಒಂದೇ, ಜಗದ್ಗುರುಂ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್.